ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೊಲಸಿಯವರಿಗೆ 3ನೇ ಅಧ್ಯಾಯ 18ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ, 4ನೇ ಅಧ್ಯಾಯ 1ನೇ ವಾಕ್ಯ. ಕೊಲಸಿಯನ್ ಚಾಪ್ಟರ್ 3 ವರ್ಡ್ಸ್ 18 to 25, ಚಾಪ್ಟರ್ 4 ವರ್ಡ್ 1. ಪತ್ನಿಯರೇ, ನೀವು ಕರ್ತನಲ್ಲಿ ಯೋಗ್ಯವಾಗಿರುವಂತೆ ನಿಮ್ಮ ಪತಿಯರಿಗೆ ಅಧೀನರಾಗಿರಿ. ಪತಿಗಳೇ, ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ, ಅವರೊಂದಿಗೆ ಕಠಿಣವಾಗಿ ವರ್ತಿಸಬೇಡಿರಿ. ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ, ಏಕೆಂದರೆ ಇದು ಕರ್ತನಿಗೆ ಬಹುಮೆಚ್ಚುಗೆ ಆಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ರೇಗಿಸಬೇಡಿರಿ, ಹಾಗೆ ಮಾಡಿದರೆ ಅವರು ನಿರಾಶರಾಗುವರು. ಸೇವಕರೇ, ನಿಮ್ಮ ಯಜಮಾನರನ್ನು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡುವವರಾಗಿರದೆ ದೇವರಿಗೆ ಭಯಪಡುವವರಾಗಿ ಸರಳ ಹೃದಯದಿಂದ ಕೆಲಸ ಮಾಡಿರಿ ಮತ್ತು ಅವರಿಗೆ ವಿಧೇಯರಾಗಿರಿ. ನೀವು ಏನನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೃದಯಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಬಹುಮಾನವಾಗಿ ಪ್ರತಿಫಲವನ್ನು ಹೊಂದುವಿರೆಂದು ತಿಳಿದಿದ್ದೀರಲ್ಲ, ಏಕೆಂದರೆ ನೀವು ಕರ್ತನಾದ ಕ್ರಿಸ್ತನನ್ನು ಸೇವಿಸುವವರಾಗಿದ್ದೀರಿ. ಆದರೆ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕದ್ದನ್ನು ಹೊಂದುವನು ಮತ್ತು ಅದರಲ್ಲಿ ಪಕ್ಷಪಾತವಿರುವುದಿಲ್ಲ. ಯಜಮಾನರೇ, ಪರಲೋಕದಲ್ಲಿ ನಿಮಗೆ ಯಜಮಾನನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದ್ದನ್ನೇ ಯೋಗ್ಯವಾದ್ದನ್ನು ಕೊಡಿರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ವಿಶ್ವಾಸಿಗಳ ಕುಟುಂಬಕ್ಕೆ ನಿಯಮಗಳನ್ನ ನೋಡಿದ್ದೀವಿ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು? ನಾವು ಇನ್ನೊಂದು ವಾಕ್ಯ ನೋಡೋಣ. 12ನೇ ವಾಕ್ಯ, 12:13. ಆದ ಕಾರಣ ದೇವರಿಂದ ಆಯ್ಕೆಯಾದವರು ಪರಿಶುದ್ಧರೂ ಪ್ರಿಯರೂ ಆಗಿರುವ ನೀವು ಕನಿಕರ, ದಯೆ, ದೀನತ್ವ, ಸಾತ್ವಿಕತೆ, ದೀರ್ಘಶಾಂತಿ ಇವುಗಳನ್ನು ಧರಿಸಿಕೊಳ್ಳಿರಿ. ಯಾವನಿಗಾದರೂ ಇನ್ನೊಬ್ಬನ ಮೇಲೆ ದೂರು ಇದ್ದರೂ ಒಬ್ಬನಿಗೊಬ್ಬರು ಸಹಿಸಿಕೊಂಡು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಎಲ್ಲರನ್ನೂ ಪರಿಪೂರ್ಣವಾದ ಐಕ್ಯತೆಗೆ ಬಂಧಿಸುತ್ತದೆ. ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳಲಿ, ಅದಕ್ಕಾಗಿಯೇ ನೀವು ಸಹ ಒಂದೇ ದೇಹವಾಗಿರುವಂತೆ ಕರೆಯಲ್ಪಟ್ಟಿದ್ದೀರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಕ್ರಿಸ್ತನ ಸಮಾಧಾನ. ಏಕೆಂದರೆ ನಾವು ನಮ್ಮ ಜೀವಿತದಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆಗಳಾಗಲಿ, ಮಾನಸಾಂತರ, ಬದಲಾವಣೆ, ಮಾರ್ಪಡುವಿಕೆ, ಅದು ನೀತಿ ಇರ್ಬೋದು, ಸತ್ಯ ಇರ್ಬೋದು, ಪರಿಶುದ್ಧತೆ ಇರ್ಬೋದು, ಯಥಾರ್ಥತೆ ಇರ್ಬೋದು, ಇದು ನಮ್ಮಿಂದ ಉಂಟಾದ್ದಲ್ಲ. ನಮ್ಮ ಜ್ಞಾನ, ನಮ್ಮ ಬಲದಿಂದ, ನಮ್ಮ ಒಳ್ಳೆಯತನದಿಂದ, ನಮ್ಮ ಪುಣ್ಯಕಾರದಿಂದ ಉಂಟಾದ್ದಲ್ಲ. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡೋದ್ರ ಮೂಲಕವಾಗಿ ಉಂಟಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕ್ರಿಸ್ತನಿಗೆ ತಕ್ಕ ಹಾಗೆ, ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಜೀವಿತಗಳನ್ನು ನೀವು ನಡೀರಿ. ಯಾಕೆಂತಂದರೆ ಅನ್ಯಾಯಗಾರರು, ವಾಕ್ಯ 25, ಆದರೆ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕದ್ದನ್ನು ಹೊಂದುವನು ಮತ್ತು ಅದಕ್ಕೆ ಪಕ್ಷಪಾತವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಅನ್ಯಾಯ ಮಾಡ್ತಕ್ಕಂಥವ್ರು ಯಾರೇ ಆದರೂ ಸಹ ಅದು ತಕ್ಕ ಪ್ರತಿಫಲ ಅವ್ರಿಗೆ ಸಿಕ್ಕೇ. ಅದರಲ್ಲಿ ಯಾವುದೇ ಪಕ್ಷಪಾತ ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ನಿರ್ಲಕ್ಷ್ಯನೇ ಇರಲ್ಲ. ದೇವರು ಮಾತ್ರ ನಿಶ್ಚಯವಾಗಿ ನ್ಯಾಯ ತೀರ್ಪು ಮಾಡುವತನಾಗಿದ್ದಾನೆ. ಪ್ರತಿಯೊಬ್ಬರಿಗೂ ಸಹ, ನಮ್ಮೆಲ್ಲರಿಗೂ ಸಹ ನಮ್ಮ ಕಾರ್ಯಕ್ಕೆ ತಕ್ಕಂತೆ ದೇವರು ನ್ಯಾಯ ತೀರ್ಪು ಮಾಡ್ತಾರೆ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಸಹ ನಾವು ಪರಿಪೂರ್ಣರಲ್ಲ, ದೇವರು ಮಾತ್ರ ಪರಿಪೂರ್ಣನು. ದೇವರು ಪರಿಪೂರ್ಣರಾಗಿರ್ಬೇಕಾದ್ರೆ ಆತನ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು. ಕ್ರಿಸ್ತನ ಪರಿಪೂರ್ಣನಾಗಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು. ಯಾಕಂದರೆ ಆತನಲ್ಲಿ ಉಂಟಾದ ಮನಸ್ಸಂತರ ನಮ್ಮನ್ನು ನೀತಿವಂತ ಎಂಬ ನಿರ್ಣಯ ನಡೆಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ನೀತಿಯಲ್ಲಿ ನಡಿಬೇಕಾದ್ರೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಆತನನ್ನು ಹಿಂಬಾಲಿಸಬೇಕು. ಸೊ ಆಗ ನಾವು ದೇವರ 16ನೇ ವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸದಲ್ಲಿ ಸಕಲ ಜ್ಞಾನದಲ್ಲಿ ಒಬ್ಬರಿಗೊಬ್ಬರು ಉಪದೇಶಿಸುತ್ತಾ, ಬುದ್ಧಿ ಹೇಳುತ್ತಾ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಿಕ ಹಾಡುಗಳಿಂದಲೂ ಕೃಪೆಯೊಂದಿಗೆ ನಿಮ್ಮ ಹೃದಯಗಳಲ್ಲಿ ಕರ್ತನನ್ನು ಕೊಂಡಾಡಿರಿ. ನೀವು ಮಾತಿನಿಂದಾಗಲಿ ಕ್ರಿಯೆಗಳಿಂದಾಗಲಿ ನೀವೇನನ್ನು ಮಾಡಿದರೂ ಸಹ ಅದು ನಿಮಗೋಸ್ಕರ ಅಂತಲ್ಲ, ಇನ್ನೊಬ್ಬರಿಗೋಸ್ಕರ ಅಂತಲ್ಲ, ಕರ್ತನಿಗೋಸ್ಕರವೇ ನಾವು ಮಾಡ್ತಾಯಿದ್ದೀವಿ ಅನ್ನೋ ಭಯಭಕ್ತಿಯಿಂದ ನೀವು ಮಾಡಿರಿ. ದೇವರಿಗೆ ಸ್ತೋತ್ರ.
ಆಜ್ಞೆಗಳನ್ನ ನಾವು ನೋಡಿದ್ದೀವಿ. ಆಜ್ಞೆಗಳಿಗೆ ಅಧೀನರಾಗೋಣ. ಆಜ್ಞೆಗಳಿಗೆ ಅಧೀನರಾಗಿ ಅಷ್ಟು ಮಾತ್ರ ಅಲ್ಲ, ಕರ್ತನಿಗೆ ಮೆಚ್ಚುಗೆಯಾಗಂತ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ವಿಶ್ವಾಸಿಗಳಂತ ನಮ್ಮ ಜೀವಿತದಲ್ಲಿ ಕರ್ತನೆ ನಿಮ್ಮಿಂದುಂಟಾದಂಥ ಮಾನಸಾಂತರದಲ್ಲಿ, ಮಾರ್ಪಡುವಿಕೆಯಲ್ಲಿ, ಬದಲಾವಣೆಯಲ್ಲಿ, ರೂಪಾಂತರದಲ್ಲಿ, ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾದಂಥ ಮಾರ್ಗದರ್ಶನಗಳನ್ನು ಬೋಧಿಸಿದ್ದೀರ. ಅದಕ್ಕಾಗಿ ಸ್ತೋತ್ರ. ಹಾಗೆ ನಮ್ಮ ಜೀವಿತದಲ್ಲಿ ನಾವು ಜೀವಿಸಿ ಅನ್ಯಾಯಗಾರನಿಗೆ ನ್ಯಾಯ ತೀರ್ಪು ಖಚಿತವಾಗಿ ನಡೀತದೆ, ಅದು ತಪ್ಪಿದ್ದಲ್ಲ ಅನ್ನೋ ಒಂದು ಭಯಭಕ್ತಿಯಿಂದ, ಜಾಗೃತಿಯಿಂದ ನಿನ್ನ ಜನರು ಜೀವಿಸಿ ಆಮೇನ್ ಅವರು ನಿಮಗೆ ಮಹಿಮೆ ತರುವಂತೆಯೋ ಅವರು ಆಶೀರ್ವಾದವನ್ನು ಹೊಂದುವಂತೆ ಜೀವಿಸಲಿ. ಆಮೇನ್. ನಮ್ಗೆ ಒಪ್ಪಿಸ್ಕೊಳ್ತಕ್ಕಂಥ ಒಬ್ಬೊಬ್ಬರು ನೀವು ಆಶೀರ್ವದಿಸಿ ನಡೆಸಿ. ಆಮೇನ್. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನಿಲ್ಲಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.